ಟಿಫನ್ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಅದು ಸರಿ ಇಲ್ಲ, ಇದು ಕಡಿಮೆ ಆಗಿದೆ, ಅದು ಜಾಸ್ತಿ ಆಗಿದೆ, ಇವತ್ತು ಯಾಕೋ ಸ್ವಲ್ಪ ಹಂಗಿದೆಯಲ್ಲ ಹಿಂಗಿದೆಯಲ್ಲ ಅನ್ನೋದು ನಮ್ಮ ಮನೇಲಂತೂ ಖಂಡಿತ ಇದ್ದೇ ಇರುತ್ತೆ. ನನಗೂ ಕೇಳಿ ಕೇಳಿ ಸಾಕಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಇರುತ್ತಾ? ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ರಾಯರ ವಾರ ಇದೆ, ಹಾಗಾಗಿ ವಾರ ಮಾಡಬೇಕಾಗಿತ್ತು. ಬೆಳಗ್ಗೆನೇ ತರಕಾರಿ ಪಲಾವ್ ಮಾಡಿದ್ದೆ. ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಮನೆಗಳಲ್ಲಿ. ಟಿಫನ್ ಮಾಡಿದಾಗಂತೂ ಸಾಂಬಾರು ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಮನೆಗಳಲ್ಲಿ, ಆದರೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋದಕ್ಕೆ ಒಂದು ವಾರನ ನಡೆಸಬೇಕಾಗುತ್ತೆ ನಾವು. ಒಬ್ಬರು ಅದು ಬೇಕು ಅಂತಾರೆ, ಒಬ್ಬರು ಇದು ಬೇಕು ಅಂತಾರೆ. ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ಕೊನೆಗೆ ನಮ್ಮ ಕೆಲಸಗಳು ಏನಿದೆ, ವಾರ ಇದೆಯಾ, ಅವತ್ತು ಹೊರಗಡೆ ಕೆಲಸ ಇದೆಯಾ ಇಲ್ವಾ, ಮನೆ ಕೆಲಸ ಎಷ್ಟಿದೆ, ಅದನ್ನೆಲ್ಲನೂ ಕೂಡ ನೋಡಿಕೊಂಡೇ ತಿಂಡಿ ಮಾಡಬೇಕಲ್ವಾ. ಸೊ ನಾನು ಕೂಡ ಅದೇ ರೀತಿ ಮಾಡೋದು. ನನಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದಕ್ಕಾಗೋದು, ಯಾಕಂದರೆ ನಮಗೂ ಕೆಲಸಗಳಿರುತ್ತೆ ಅಲ್ವಾ. ಸೊ ಇವತ್ತು ವಾರ ಆಗಿದ್ದರಿಂದ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಪಲಾವಂತೂ ಮಾಡಿದೆ. ಮೊಸರಿಲ್ಲದೆ ನಮ್ಮ ಮನೆಯಲ್ಲಿ ತಿನ್ನೋದೇ ಇಲ್ಲ ಪಲಾವ್ನ. ಮೊಸರು ಕೂಡ ಹೆಪ್ಪಾಕಿದ್ದೆ, ನಮ್ಮದೇ ಹಸು ಇರೋದ್ರಿಂದ. ಸೊ ಅದನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಕೆಲವೊಂದು ಟೈಮಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಲೇಟ್ ಆಗಿಬಿಡುತ್ತೆ. ಆವಾಗ ಬೆಳಗ್ಗೆ ಎದ್ದು ತಿನ್ಕೊಂಡ್ಬಿಡ್ತೀನಿ. ತಿಂಡಿ ಎಲ್ಲ ತಿಂದು ಒಂದು 9:30-10 ಗಂಟೆ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ರೀತಿ ದೇವ್ರ ದೀಪನ ಹಚ್ಕೊತೀನಿ. ವಾರದಲ್ಲಿ ಒಂದಿನ ಮಾತ್ರ ನಾನು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೋಮವಾರ ಮಾತ್ರ ಮಾಡ್ಕೊತೀನಿ. ಗುರುವಾರ ಶುಕ್ರವಾರ ಹಾಗೆಯೇ ದೀಪ ಹಚ್ಚುತ್ತೀನಿ. ಶುಕ್ರವಾರನೂ ಕೂಡ ವಾರ ಮಾಡ್ತೀನಿ ನಾನು, ಗುರುವಾರನೂ ಕೂಡ ವಾರ ಮಾಡ್ತೀನಿ. ಯಾಕಂದರೆ ನನ್ನ ಇಷ್ಟ ದೇವತೆ ಲಕ್ಷ್ಮೀ ವಾರ, ಹಾಗೆಯೇ ರಾಯರ ವಾರ. ಇದು ಒಂದು ಕಥೆನೇ ಇದೆ, ರಾಯರ ವಾರ ನಾನು ಏನಕ್ಕೆ ಮಾಡ್ತಾ ಇರೋದು ಅಂತ. ಪ್ರತಿಯೊಬ್ರಿಗೂ ನನಗೆ ಆ ರೀತಿ ಒಳ್ಳೆಯದಾಯಿತು, ಈ ರೀತಿ ಒಳ್ಳೆಯದಾಯಿತು ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನು ಬಿಟ್ಟಿದ್ದು ಮಂತ್ರಾಲಯಕ್ಕೆ ಹೋದ್ಮೇಲೆ ರಾಯರ ವಾರ ಅಂತ ಹೇಳಿ ಬಿಡಬೇಕು. ಸೊ ಹಾಗಾಗಿ ಬಿಟ್ಟಿದ್ದೀನಿ. ನನಗೂ ಕೂಡ ಎಲ್ಲ ದೇವ್ರುಗಳು ಕೂಡ ಒಳ್ಳೇದು ಮಾಡಿದ್ದಾರೆ. ಆ ದೇವರು ಒಳ್ಳೇದು ಮಾಡಿದ್ರು, ಈ ದೇವರು ಒಳ್ಳೇದು ಮಾಡಿದ್ರು ಅಂತ ಭೇದ ಭಾವ ಏನು ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಕೂಡ ನಾವು ದೇವ್ರ ದೀಪ ಹಚ್ತೀವಿ. ಎಲ್ಲರಿಗೂ ಕೂಡ ನಮ್ಮನ್ನು ಕಾಪಾಡಪ್ಪ ಅಂತಲೇ ಕೇಳ್ಕೊತೀವಿ. ಏನಂತೀರಾ? ಹೇಗೆ ಅನ್ನಿಸ್ತು ಇವತ್ತಿನ ಮಿನಿ ಬ್ಲಾಗ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ರಾಯರ ವಾರ ಆಗಿರೋದ್ರಿಂದ ಪಾಯಸನೂ ಕೂಡ ಮಾಡಿದ್ದೆ. ಏನಾದರೂ ಒಂದು ಹಾಗೆ ಹೀಗೆ ಅಂತ ಆವಾಗವಾಗ, ಯಾವಾಗಲೂ ಮಾಡೋದಿಲ್ಲ, ಈ ರೀತಿ ಯಾವಾಗಲಾದರೂ ಒಂದೊಂದು ಸಾರಿ ನೈವೇದ್ಯನ ಮಾಡ್ಕೊತೀನಿ.